Namaste ಎಲ್ರಿಗೂ. Hi my dear student. Today we will start now 8th standard second lesson. The invisible living word. ಅಂದರೆ ದ ಇನ್ವಿಸಿಬಲ್ ಅಂದರೆ ಅಗೋಚರವಾದಂಥದ್ದು, ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಲಿವಿಂಗ್ ವರ್ಡ್. ಲಿವಿಂಗ್ ಅಂದರೆ ಹೇಳಿ ಜೀವಿಗಳು, ವರ್ಡ್ ಅಂದರೆ ಜಗತ್ತು, ಜೀವ ಜಗತ್ತು, ಅಗೋಚರವಾದಂತಹ ಜೀವ ಜಗತ್ತು. ಬಿಹೈಂಡ್ ಅವರ್ ನೇಕೆಡ್ ಹೈ, ನಮ್ಮ ಕಣ್ಣಿನ ಆಚೆ ಇರ್ತಕ್ಕಂತಹ ಒಂದು ಆಚೆ ಇರ್ತಕ್ಕಂತಹ ಒಂದು ಜೀವ ಜಗತ್ತು. ಏನು ಇನ್ವಿಸಿಬಲ್ ಅಂದರೆ ಯಾವುದು ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಎಲ್ಲ ನೋಡ್ಬಿಟ್ಟಿದ್ದೀವ ನಾವು ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವನ್ನು ನೋಡಿದ್ದೀವ. ಇಲ್ಲಿದೆ ಕೆಲವೊಂದು, ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಇವೆಲ್ಲ ನಾವು ನಮ್ಮ ಕಣ್ಣಿನಲ್ಲಿ ನೋಡೋಕ್ಕೆ ಸಾಧ್ಯನಾ? ಇಲ್ಲಿ ಏನೇನು ಚಿತ್ರಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಇಲ್ಲಿ ನೋಡಿ, ಮೈಕ್ರೋಸ್ಕೋಪ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟೋ ನಮ್ಮ ಕಣ್ಣಿಗೆ ಕಾಣದೆ, ಇವೆಲ್ಲವೂ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದೇ ಅಲ್ವಾ. 6th ಸ್ಟ್ಯಾಂಡರ್ಡ್ ಅಮೀಬಾ, ಯುಗ್ಲಿನಾ, ಪ್ಯಾರಾಮೀಷಿಯಂ, ಮೈಟೋಕಾಂಡ್ರಿಯಾ ಇವೆಲ್ಲವನ್ನು ಓದಿದಿರ. ನಿಮಗೆ ಈ ಮರ ಗಿಡ ಪ್ರಾಣಿ ಪಕ್ಷಿಗಳು ಕಂಡ ಹಾಗೆ ಈ ಎಲ್ಲ ವಸ್ತುಗಳು ಕಾಣುತ್ತಾ. ಎಷ್ಟೋ ಕೆಲವು ವಸ್ತುಗಳು ನಾವು ನೋಡಿರದೇ ಇರ್ತಕ್ಕಂಥ, ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಎಷ್ಟೋ ಅಗೋಚರವಾದಂಥ ಸೂಕ್ಷ್ಮವಾದ ಕೆಲವೊಂದು ಜೀವಿಗಳು ಜಗತ್ತಿನಲ್ಲಿದೆ. ಅದ್ರ ಬಗ್ಗೆ ಸ್ಟಡಿ ಮಾಡೋದೇ ಈ ಒಂದು ಲೆಸನ್. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲೆಟ್ ವಿ ಸ್ಟಾರ್ಟ್ ನೌ. ಆಗುತ್ತೆ. ಬಟ್ ನೋಟ್ಸಸ್ ಎಲ್ಲ ನಿಮಗೆ LBA ನೋಟ್ಸನ್ನ ಕೊಡ್ತೀನಿ, ಅದು ಇಂಗ್ಲೀಷಲ್ಲೇ ಇರುತ್ತೆ. ಬಟ್ ನೀವು ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ಅಂಥೇಳಿ ನಾನು ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ನೀವು ಕನ್ನಡ ಮೀಡಿಯಮ್ ಅವರು ಸಹ ಕೇಳ್ಕೊಳ್ಬೋದು. ಓಕೆನಾ? ಓಕೆ, ಸ್ಟಾರ್ಟ್. ಲೆಟ್ ವಿ ಸ್ಟಾರ್ಟ್ ನೌ. ದ ಇನ್ವಿಸಿಬಲ್ ಲಿವಿಂಗ್ ವರ್ಡ್ ಬಿಹೈಂಡ್ ಅವರ್ ನೇಕೆಡ್ ಹೈ. ಏನು ದ ಇನ್ವಿಸಿಬಲ್ ಲಿವಿಂಗ್ ವರ್ಡ್ ಅಂದರೆ ಅಗೋಚರವಾದಂತಹ, ಅಂದರೆ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಜೀವ ಜಗತ್ತು. ಬಿಹೈಂಡ್ ಅವರ್ ನೇಕೆಡ್ ಐ, ನಮ್ಮ ಬರಿಗಣ್ಣಿನ ಆಚೆ, ನಮ್ಮ ಬರಿ ಕಣ್ಣಿನಿಂದ ನೋಡೋದ್ರಿಂದ ಇನ್ನ ಆಚೆ ನಾವು ನೋಡಿದಂತಹ ಜಗತ್ತು, ಜೀವ ಜಗತ್ತು ಏನಿದೆ ಅದ್ರ ಬಗ್ಗೆ ಸ್ಟಡಿ ಮಾಡೋದೇ ಸೆಕೆಂಡ್ ಲೆಸನು. ಫಸ್ಟ್ ಲೆಸನಲ್ಲಿ ಕಂಪ್ಲೀಟಾಗಿ ಹೌ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಹೌ ಟು ಎಕ್ಸ್ಪೆರಿಮೆಂಟ್, ಹೌ ಟು ಕ್ವಶನಿಂಗ್ ಇದ್ರ ಬಗ್ಗೆನೇ ಇಂಟ್ರೊಡಕ್ಷನ್ನ ಕೊಟ್ಟಿದ್ವಿ. ಸೆಕೆಂಡ್ ಲೆಸನಿಂದ ಕರೆಕ್ಟಾಗಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಲೆಸನ್ಗೆ ಯಾವುದೇ ಕ್ವಶನ್ ಆ್ಯಂಡ್ ಆನ್ಸರ್ಸು ಇರಲ್ಲ. ಸೊ ಲೆಟ್ ವಿ ಸ್ಟಾರ್ಟ್. ಹ್ಯಾವ್ ಯು ಎವರ್ ವಂಡರ್ ವಾಟ್ ಯು ಮೈಟ್ ಸಿ ಇಫ್ ದ ಇನ್ವಿಸಿಬಲ್ ವರ್ಡ್ ಅರೌಂಡ್ ಯು ಬಿಕೇಮ್ ವಿಸಿಬಲ್? ನಿಮ್ಮ ಕಣ್ಣಿಗೆ ಕಾಣದಂಥ ಅಗೋಚರವಾದಂತಹ ಈ ಒಂದು ಪ್ರಪಂಚ, ಅದ್ಭುತವಾದಂಥ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಅದ್ಭುತವಾದಂಥ ಈ ಪ್ರಪಂಚ ಒಂದು ವೇಳೆ ವಿಸಿಬಲ್ ಆದರೆ, ನಿಮ್ಮ ಕಣ್ಣಿಗೆ ಎಲ್ಲವೂ ಕಾಣುವಂತಾದರೆ ಏನು ಮಾಡ್ತೀರಾ? ಹೌ ಡು ಯು ಥಿಂಕ್ ಯುವರ್ ಅಬ್ಸರ್ವೇಷನ್ ಆಫ್ ದಿಸ್ ಹಿಡನ್ ವರ್ಡ್ ಮೈಟ್ ಚೇಂಜ್ ದ ವೇ ಯು ಥಿಂಕ್ ಅಬೌಟ್ ಸೈಜ್, ಕಾಂಪ್ಲೆಕ್ಸಿಟಿ ಆರ್ ಈವನ್ ವಾಟ್ ಕೌಂಟ್ಸ್ ಆಸ್ ಲಿವಿಂಗ್? ಈ ನಿಮ್ಮ ಕಣ್ಣಿಗೆ ಕಾಣದಂತಹ ಈ ಅಗೋಚರವಾದಂತಹ ಈ ಅದ್ಭುತ ಪ್ರಪಂಚದಲ್ಲಿ ನಡೆಯುವಂಥ ಎಷ್ಟೋ ಬದಲಾವಣೆಗಳು ನಿಮ್ಮ ಆಲೋಚನೆಯೊಂದಿಗೆ, ನಿಮ್ಮ ಥಿಂಕಿಂಗ್ ಮೂಲಕ ಅದರ ಸೈಜ್, ಅದರ ಗಾತ್ರ ಇರ್ಬೋದು, ಅದರ ಕಾಂಪ್ಲೆಕ್ಸಿಟಿ ಇರ್ಬೋದು, ಅದರ ಲೀವಿಂಗ್ ಜೀವನ ಇವೆಲ್ಲವೂ ಚೇಂಜಸ್ ಬದಲಾಗ್ತಾ ಹೋದರೆ ಈ ಪ್ರಪಂಚದಲ್ಲಿ ಹೇಗಿರುತ್ತೆ? Have you thought how these tiny living beings interact with each other? ನಿಮ್ಗೇನಾದರೂ ಸ್ವಲ್ಪ ಐಡಿಯಾ ಇದೆಯಾ ಅಂದರೆ ಅದ್ರ ಬಗ್ಗೆ? ಅಂದರೆ ಹ್ಯಾವ್ ಯು ಥಾಟ್ ಹೌ ದೀಸ್ ಅಂದರೆ ಎಲ್ಲ ಟೈನಿ ಅಂತ ಅಂದರೆ ನಮ್ಮ ಕಣ್ಣಿಗೆ ಕಾಣದಂಥ ಎಷ್ಟೋ ಸಣ್ಣ ಜೀವ ಪ್ರಪಂಚ ಇದೆಯಲ್ಲ, ಅವುಗಳು ಒಂದಕ್ಕೊಂದು ಇಂಟರಾಕ್ಟ್ ಆದರೆ ಪರಸ್ಪರವಾಗಿ ಹೇಗಿರುತ್ತೆ? ಅದಕ್ಕೆ ನಿಮ್ಮ ಥಾಟ್ಸ್, ನಿಮ್ಮ ಉತ್ತರ ಏನು ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಅಂತ ಕೇಳ್ತಿದ್ದಾರೆ. ಶೇರ್ ಯುವರ್ ಕ್ವಶನ್ಸ್. ಹಾಗಾದರೆ ನಿಮ್ಮಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿದ್ದರೆ ಅದನ್ನು ಶೇರ್ ಮಾಡಿ. ಸಿ, ಇದು ರೂಟ್ ಚಿತ್ರ, ಇದು ಕೈಟ್ ಚಿತ್ರ. ದ ಹ್ಯೂಮನ್ ಐ ಕ್ಯಾನ್ ಓನ್ಲಿ ಸಿ ಆಬ್ಜೆಕ್ಟ್ಸ್ ದಟ್ ಆರ್ ಅಬೋವ್ ಎ ಸರ್ಟನ್ ಸೈಜ್. ನಮ್ಮ ಕಣ್ಣು, ಮನುಷ್ಯನ ಒಂದು ಕಣ್ಣು see the objects that are above a certain size, ಒಂದು ನಿರ್ದಿಷ್ಟ ಗಾತ್ರವನ್ನು ಮಾತ್ರ ನೋಡೋದಕ್ಕೆ ಮನುಷ್ಯನ ಕಣ್ಣಿನಿಂದ ಸಾಧ್ಯ. ಫಾರ್ ಎ ಲಾಂಗ್ ಟೈಮ್ ಮೆನಿ ಟೈನಿ ಥಿಂಗ್ಸ್ ಅರೌಂಡ್ ಆಸ್ ರಿಮೈಂಡೆಡ್ ಅನ್ನೋನ್. ಆದರೆ
ಮನುಷ್ಯನ ಕಣ್ಣಿಗೆ ಕಾಣದಂತೆ ಅನೇಕ ವರ್ಷಗಳಿಂದ ತುಂಬ ಸಣ್ಣದಾದ ಸೂಕ್ಷ್ಮವಾದ ಎಷ್ಟೋ ಜೀವಿಗಳು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ನಮ್ಮ ಸುತ್ತಮುತ್ತ ಇದೆ. ಲಾಂಗ್ ಎಗೋ, ತುಂಬ ಸಾವಿರಾರು ವರ್ಷಗಳ ಹಿಂದೆ, ಪೀಪಲ್ ಡಿಸ್ಕವರ್ಡ್ ದಟ್ ಎ ಕರ್ವ್ಡ್ ಪೀಸ್ ಆಫ್ ಗ್ಲಾಸ್ ಕುಡ್ ಮೇಕ್ ಎ ಸ್ಮಾಲ್ ಥಿಂಗ್ಸ್ ಲುಕ್ ಬಿಗ್ಗರ್. ಅನೇಕ ಸಾವಿರಾರು ವರ್ಷಗಳ ಹಿಂದೆ ಸಣ್ಣ ಸಣ್ಣ ಜೀವಿಗಳು ಅಥವಾ ಸಣ್ಣ ವಸ್ತುಗಳನ್ನು ನೋಡೋದಕ್ಕೆ ಒಂದು ಗಾಜಿನ ಚೂರಾದಂಥ ಒಂದು ಗಾಜಿನ ಒಂದು ಬದಿಯಿಂದ ವಸ್ತುಗಳು ಹೇಗೆ ದೊಡ್ಡದಾಗಿ ಕಾಣಿಸುತ್ತೆ ಅಂತ ನೋಡೋದಕ್ಕೆ ಅದನ್ನು ಕಂಡಿಡ್ಕೊಂಡಿದ್ರು ಜನಗಳು ಹಿಂದೆ. ದ ಪೀಸ್ ಆಫ್ ಎ ಗ್ಲಾಸ್ ವಾಸ್ ಶೇಪ್ಡ್ ಲೈಕ್ ಎ ಲೆಂಟಿಲ್ ಸೀಡ್, thick in the middle and thin at the edge, hence they called a lens. ಈ ರೀತಿ ಸಿಕ್ಕಂತಹ ಗಾಜಿನ ಪಟ್ಟಿ ಅದು ಹೇಗಿತ್ತು? ಲೆಂಟಿಲ್ಸ್, ಮಸೂರ ಥರ ಇತ್ತು. ಹೇಗೆ ಅಂದರೆ, ದ ಪೀಸ್ ಆಫ್ ಗ್ಲಾಸ್ ವಾಸ್ ಶೇಪ್ಡ್ ಲೈಕ್ ಎ ಲೆಂಟಿಲ್ ಸೀಡ್, ಥಿಕ್ ಇನ್ ಮಿಡಲ್, ಅಂದರೆ ಈ ಬೂದ್ಗನ್ನಡಿ ನೋಡಿದಿರಲ್ವಾ, ಅದು ಗಾಜಿಂದು ಮಧ್ಯ ಸ್ವಲ್ಪ ಉಬ್ಬಿದಾಗಿತ್ತು, ಅದರ ಎಡ್ಜಸ್ಸಲ್ಲಿ ಸುತ್ತ ಸ್ವಲ್ಪ ತಿನ್ನಾಗಿ ಸ್ವಲ್ಪ ತೆಳುವಾಗಿ ಇತ್ತು. ಹಾಗಾಗಿ ಈ ಒಂದು ಗಾಜಿನ ಏನಂತ ಕರೆದ್ರು? ಲೆನ್ಸ್, ಮಸೂರ ಅಂತೇಳಿ ಅದಕ್ಕೆ ಹೆಸರನ್ನ ಇಟ್ಟರು. ಓವರ್ ಟೈಮ್, ನಂತರದಲ್ಲಿ ಲೆನ್ಸಸ್ ವರ್ ಇಂಪ್ರೂವ್ ಟು ಬಿಕಮ್ ಎ ಮೋರ್ ಪವರ್ಫುಲ್. ಈ ರೀತಿಯ ಮಸೂರಗಳನ್ನ ಇನ್ನೂ ಹೆಚ್ಚಿಗೆ ಅವುಗಳನ್ನು ಪವರ್ಫುಲ್ಲಾಗಿ ಹೆಚ್ಚು ಅವುಗಳು ಬೇರೆ ರೀತಿಯಲ್ಲಿ ಅದನ್ನು ನೋಡೋದಕ್ಕೆ ಅದನ್ನು ಇಂಪ್ರೂವ್ ಮಾಡಿದ್ರು, ಆವಿಷ್ಕರಿಸಿದ್ರು ಆ ಲೆನ್ಸ್ಗಳನ್ನ. Each new tool from a simple magnifying glasses to microscope. ಪ್ರತಿಯೊಂದು ಸಣ್ಣ ಮ್ಯಾಗ್ನಿಫೈಯಿಂಗ್ ಆವಿಷ್ಕರಿಸಿದಂತಹ ಮಸೂರಗಳನ್ನು ಸೂಕ್ಷ್ಮದರ್ಶಕಗಳಲ್ಲಿ ಬಳಸೋದಕ್ಕೆ ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ರು. ಹೆಲ್ಪ್ಡ್ ಹ್ಯೂಮನ್ ಸಿ ವಾಟ್ ದೇರ್ ಐಸ್ ಕುಡ್ ನಾಟ್. ಮನುಷ್ಯನ ಬರೀಗಣ್ಣಿಗೆ ನೋಡೋಕ್ಕೆ ಯಾವ ವಸ್ತುಗಳು ಸಾಧ್ಯವಾಗಲ್ವೋ ಆ ವಸ್ತುಗಳನ್ನ ನೋಡೋದಕ್ಕೆ ಈ ಲೆನ್ಸ್, ಈ ಮಸೂರಗಳನ್ನ ಉಪಯೋಗಿಸ್ಕೊಂಡು ನೋಡೋದಕ್ಕೆ ಪ್ರಾರಂಭಿಸಿದ್ರು. The invention of the microscope opened a fascinating hidden world filled with a tiny living creatures. ಈ ರೀತಿ ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕದ ಮೂಲಕ ಅದ್ಭುತವಾದ ಈ ಒಂದು ಪ್ರಪಂಚದಲ್ಲಿ ಸೂಕ್ಷ್ಮವಾದ ಎಷ್ಟೋ ಜೀವಿಗಳು ಇದೆ, ಅವುಗಳನ್ನು ನೋಡೋದಕ್ಕೆ ಈ ಒಂದು ಮೈಕ್ರೋಸ್ಕೋಪ್ನ ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದ್ರು. We will explore some of these life forms in this chapter. ಹಾಗಾದರೆ ಎಷ್ಟೋ ಸೂಕ್ಷ್ಮಾಣು ಜೀವಿಗಳ ಒಂದು ಜೀವನದ ಒಂದು ಅಧ್ಯಯನವನ್ನು ಈ ಒಂದು ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಯು ಹ್ಯಾವ್ ಆಲ್ರೆಡಿ ಲರ್ನ್ ಅಬೌಟ್ ದ ಅಮೇಝಿಂಗ್ ವೆರೈಟಿ ಆಫ್ ಲಿವಿಂಗ್ ಬೀಯಿಂಗ್ಸ್. ನಿಮ್ಮೆಲ್ಲರಿಗೂ ಗೊತ್ತು, ಈ ಪ್ರಪಂಚದಲ್ಲಿ, ಈ ಭೂಮಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಅನೇಕ ಸಾವಿರಾರು ಕೋಟ್ಯಾಂತರ ಜೀವಿಗಳು ಭೂಮಿಯಲ್ಲಿ ಇದೆ. ವೆರೈಟೀಸ್ ಆಫ್, ವಿವಿಧ ರೀತಿಯ ಜೀವ ವೈವಿಧ್ಯ ಇದೆ ಅಂತ ನಿಮ್ಮೆಲ್ಲರೂ ಓದಿದ್ದೀರಾ. ಜಸ್ಟ್ ಲುಕ್ ಅರೌಂಡ್, ನಿಮ್ಮ ಸುತ್ತ ನೋಡಿ, ನಿಮ್ಮ ಸುತ್ತಮುತ್ತ ಏನೇನಿದೆ ಜೀವಿಗಳನ್ನ ನೋಡಿ. ದೇರ್ ಆರ್ ಸೋ ಮೆನಿ ಬ್ಯೂಟಿಫುಲ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತ ಎಷ್ಟೋ ಸಸ್ಯಗಳು, ಎಷ್ಟೋ ಟ್ರೀಸು, ಪ್ಲಾಂಟ್ಸು, ಎಷ್ಟೋ ಜೀವಿಗಳು, ಪ್ರಾಣಿಗಳು, ಸಸ್ಯಗಳಿದೆ. ಇತ್ತೀಚೆಗೆ ಸಿಟಿಗಳಲ್ಲಿ ಅವುಗಳನ್ನ ನೋಡೋದಕ್ಕೂ ಕಷ್ಟ. ಬಟ್ ನಾವು ಪರಿಸರಕ್ಕೆ ಹತ್ತಿರವಾಗಿ ನೋಡಿದ್ರೆ ವೆರೈಟೀಸ್ ಆಫ್ ಪ್ಲಾಂಟ್ಸ್, ವೆರೈಟೀಸ್ ಆಫ್ ಅನಿಮಲ್ಸ್ ಇರುತ್ತೆ. ನಾವು ನೋಡಿಲ್ಲದೆ ಇರ್ತಕ್ಕಂಥ ಎಷ್ಟೋ ಬರ್ಡ್ಸು, ಅನಿಮಲ್ಸು, ಸ್ಮಾಲ್ ಇನ್ಸೆಕ್ಟ್ಸ್, ಆ್ಯಂಡ್ ದೆನ್ ಟ್ರೀಸು, ಶರ್ಬ್ಸ್, ಹರ್ಬ್ಸ್, ಆ್ಯಂಡ್ ದೆನ್ ಪ್ಲ್ಯಾಂಟ್ಸ್ಗಳು ತುಂಬ ಇರುತ್ತೆ. ಸ್ವಲ್ಪ ಪರಿಸರಕ್ಕೆ, ಕಾಡಿನ ಹತ್ರ ಅಥವಾ ಫಾರೆಸ್ಟ್ ಹತ್ರ ಅಥವಾ ನೀವು ಪಾರ್ಕ್ ಅಥವಾ ಒಂದು ಹಳ್ಳಿ ವಿಲೇಜಸ್ಗೆ ಹೋದರೆ ನಾವು ಎಷ್ಟೋ ಸಸ್ಯಗಳನ್ನ ನೋಡಿರಲ್ಲ, ಎಷ್ಟೋ ಪಕ್ಷಿಗಳನ್ನ, ಪ್ರಾಣಿಗಳನ್ನ ನೋಡಿರಲ್ಲ. ಅಷ್ಟು ವೈವಿಧ್ಯಮಯವಾದಂಥ ಸಸ್ಯ ಮತ್ತು ಪ್ರಾಣಿಗಳಿದೆ. ದೇ ಆರ್ ಆಲ್ ಆಫ್ ಶೇಪ್, ಸೈಜ್ ಆ್ಯಂಡ್ ಕಲರ್ಸ್. ಅವೆಲ್ಲವೂ ಬೇರೆ ಬೇರೆ ಆಕಾರಗಳಿರುತ್ತೆ, ಬೇರೆ ಬೇರೆ ಗಾತ್ರ ಇರುತ್ತೆ. ಆ್ಯಂಡ್ ದೆನ್ ಬೇರೆ ಬೇರೆ ಕಲರ್ಸ್, ಬೇರೆ ಬೇರೆ ಬಣ್ಣವನ್ನು ಹೊಂದಿರುತ್ತೆ. ಸಮ್ ಲಿವಿಂಗ್ ಬೀಯಿಂಗ್ಸ್ ಆರ್ ಟೈನಿ. ಇನ್ನೂ ಅನೇಕ ಜೀವಿಗಳು ಏನು ತುಂಬ ಟೈನಿ, ತುಂಬ ಸೂಕ್ಷ್ಮವಾಗಿ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಸಣ್ಣ ಜೀವಿಗಳು ಸಹ ಇದೆ. ವೈಲ್ ಅದರ್ಸ್ ಆರ್ ರಿಯಲಿ ಬಿಗ್. ಇನ್ನೂ ಕೆಲವು ಜೀವಿಗಳು ತುಂಬ ದೊಡ್ಡದು, ತುಂಬ ಬಿಗ್ ಇರುತ್ತೆ. ಈ ವೇಲ್, ತಿಮಿಂಗಿಲ, ಎಲಿಫೆಂಟ್, ಆನೆ, ಝೀಬ್ರಾ, ಜಿರಾಫೆ, ಈ ರೀತಿ ತುಂಬ ಬಿಗ್ಗು ಇರುತ್ತೆ. ದೇ ಡಿಫರ್ ನಾಟ್ ಓನ್ಲಿ ಇನ್ ದೇರ್ ಸ್ಟ್ರಕ್ಚರ್ ಬಟ್ ಆಲ್ಸೋ ಇನ್ ಮೆನಿ ಅದರ್ ಫೀಚರ್ಸ್. ಕೇವಲ ಅವುಗಳ ಸ್ಟ್ರಕ್ಚರ್ ಮಾತ್ರ, ಅವಳ ಆಕಾರಗಳ ಮಾತ್ರ ನಾವು ಸ್ಟಡಿ ಮಾಡೋದಕ್ಕಾಗಲ್ಲ, ಅದರಲ್ಲಿ ಅನೇಕ ಫೀಚರ್ಸ್ಗಳು, ಗುಣಲಕ್ಷಣಗಳನ್ನು ಹೊಂದಿರುತ್ತೆ. ಆಲ್ ದೀಸ್ ಲಿವಿಂಗ್ ಬೀಯಿಂಗ್ಸ್ ವೆದರ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಆರ್ ಕಾಲ್ಡ್ ಆರ್ಗಾನಿಸಮ್.
ಯಾವುದೇ ಸಸ್ಯ ಅಥವಾ ಪ್ರಾಣಿಗಳಿರಲಿ ಅವೆಲ್ಲವನ್ನು ನಾವು ಲಿವಿಂಗ್ ಆರ್ಗಾನಿಸಮ್ಸ್, ಜೀವಿಗಳು ಅಂತೇಳಿ ಒಂದು ಗುಂಪನ್ನು ಮಾಡ್ತೀವಿ. ಜೀವಿಗಳು ಅಂದರೆ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲಾಂಟ್ಸ್ಗೂ ಜೀವ ಇದೆ, ಅನಿಮಲ್ಸ್ಗೆ ಜೀವ ಇದ್ದೇ ಇರುತ್ತೆ. ಎಷ್ಟೋ ಅವ್ರಿಗೆ ಸಸ್ಯಗಳಿಗೂ ಜೀವ ಇದೆಯಾ ಅಂತ ಒಂದು ಡೌಟ್ ಇರುತ್ತೆ. ಬಟ್ ಪ್ಲಾಂಟ್ಸ್ ಈಸ್ ಆಲ್ಸೋ ಒನ್ ಆಫ್ ಎ ಲಿವಿಂಗ್ ಆರ್ಗಾನಿಸಮ್. ಸೊ ಟೋಟಲಿ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಾಲ್ಡ್ ಎ ಆರ್ಗಾನಿಸಮ್ಸ್, ಮೀನ್ಸ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತೇಳಿ ಅವುಗಳನ್ನ ಒಂದು ಗುಂಪು ಮಾಡ್ತೀವಿ. ಹ್ಯಾವ್ ಯು ಎವರ್ ನೋಟಿಸ್ಡ್ ದ ಸ್ಮಾಲೆಸ್ಟ್ ಆರ್ಗಾನಿಸಮ್ಸ್ ಅರೌಂಡ್ ಯು ದಟ್ ಈಸ್ ವಿಸಿಬಲ್ ಟು ನೇಕೆಡ್ ಐ? ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಕಣ್ಣಿಗೆ ಕಾಣದಷ್ಟು ಅಂದರೆ ತುಂಬ ಸೂಕ್ಷ್ಮವಾದ ಸಣ್ಣದಾದ ಯಾವ್ದಾದ್ರು ಜೀವಿನ ನೋಡಿದ್ದೀರಾ, ಅದನ್ನು ನೀವು ನಿಮ್ಮ ಬರಿಗಣ್ಣಿನಲ್ಲಿ ಯಾವುದೇ ರೀತಿ ಲೆನ್ಸ್ ಯೂಸ್ ಮಾಡದೆ ನೋಡೋದಕ್ಕೆ ಸಾಧ್ಯ ಆಗಿದೆಯಾ? ಥಿಂಕ್ ಅಬೌಟ್ ಇಟ್, ಯೋಚನೆ ಮಾಡಿ. ಹೌ ಸ್ಮಾಲ್ ಎ ಥಿಂಗ್ ಕ್ಯಾನ್ ಯುವರ್ ಐಸ್ ಆ್ಯಕ್ಚುಲಿ ಸಿ? ಹಾಗಾದರೆ ಅತ್ಯಂತ ಸಣ್ಣವಾದ ಯಾವ್ದಾದ್ರು ಜೀವಿಯನ್ನು ನಿಮ್ಮ ಬರಿಗಣ್ಣಿನಿಂದ ನೋಡಿದ್ದೀರಾ? ಅದನ್ನು ಯೋಚನೆ ಮಾಡಿ ಹೇಳಿ. ಯು ಮೈಟ್ ಹ್ಯಾವ್ ಸೀನ್ ಸಮ್ ಪೀಪಲ್ ಯೂಸಿಂಗ್ ರೀಡಿಂಗ್ ಗ್ಲಾಸಸ್. ನೀವು ನೋಡಿರ್ಬೋದು, ಎಷ್ಟೋ ಮಕ್ಕಳುಗಳಿರ್ಬೋದು ಅಥವಾ ದೊಡ್ಡೋರು ಇರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯರಿರ್ಬೋದು, ಏನಾದರೂ ಓದಬೇಕು, ಪುಸ್ತಕಗಳನ್ನ ಓದಬೇಕು, ಏನಾದರೂ ನೋಡಬೇಕು, ನ್ಯೂಸ್ ಪೇಪರ್ನ ಓದಬೇಕು ಅಂದರೆ ಗ್ಲಾಸಸ್ನ, ಕಣ್ಣಿಗೆ ಕನ್ನಡಕವನ್ನು ಹಾಕೊಂಡು ಓದೋದನ್ನು ನೋಡಿರ್ತೀರಾ. ಹೌ ಡಸ್ ಇಟ್ ಹೆಲ್ಪ್ ದ್ಯಾಮ್ ಸಿ ಬೆಟರ್? ಹಾಗಾದರೆ ಕನ್ನಡಕ ಹಾಕೊಂಡು ಓದೋದ್ರಿಂದ ಅವ್ರಿಗೆ ಎಷ್ಟು ಚೆನ್ನಾಗಿ ಕಾಣ್ಬೋದು, ಅದರಿಂದ ಅವ್ರಿಗೆ ಎಷ್ಟು ಉಪಯೋಗ ಆಗ್ಬೋದು, ಆ ಕನ್ನಡಕ ಹಾಕೊಂಡ್ರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಓದೋದಕ್ಕೆ ಸಾಧ್ಯ ಆಗ್ಬೋದು. ಹಾಗಾದರೆ ಆ ಕನ್ನಡಕ ಅವ್ರಿಗೆ ಎಷ್ಟು ಉಪಯೋಗವನ್ನು ಉಂಟು ಮಾಡುತ್ತೆ. ಆರ್ ವಾಟ್ ಹ್ಯಾಪನ್ಸ್ ವೆನ್ ವಿ ಯೂಸ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಟು ಅಬ್ಸರ್ವ್ ಸಮಥಿಂಗ್? ಹಾಗಾದರೆ ಆ ಕನ್ನಡಕವನ್ನು ಹಾಕ್ಕೊಂಡು ನಾವು ಏನಾದರೂ ಒಂದು ವೀಕ್ಷಣೆ ಮಾಡೋದ್ರಿಂದ ಅದು ನಮಗೆ ಯಾವ ರೀತಿ ಸಹಾಯವನ್ನು ಮಾಡುತ್ತೆ, ಯಾವ ರೀತಿ ಅದು ಎಷ್ಟು ಬೆಟರ್ ಆಗಿ ನಮಗೆ ಕಾಣುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಹಾಗಾದ್ರೆ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಆಕ್ಟಿವಿಟಿನ ಹೇಗೆ ಮಾಡೋದು ಅಂತ ನೋಡೋಣ. ಸಿ, ಲೆಟ್ ಅಸ್ ಅಬ್ಸರ್ವ್ ಆಕ್ಟಿವಿಟಿ 2.1 ನೋಡಿ. ಟೇಕ್ ಎ ರೌಂಡ್ ಬಾಟಮ್ ಫ್ಲಾಸ್ಕ್ ಮೇಡ್ ಅಪ್ ಆಫ್ ಎ ಗ್ಲಾಸ್ ಆಸ್ ಶೋನ್ ಇನ್ ಫಿಗರ್ 2.1. ಫಿಲ್ ಇಟ್ ವಿತ್ ವಾಟರ್. ಒಂದು ಗಾಜಿನ ಫ್ಲಾಸ್ಕ್, ಗಾಜಿನ ಬಾಟಲ್ ಅದನ್ನ ತೆಗೆದುಕೊಳ್ಳಿ, ಅದಕ್ಕೆ ಫುಲ್ ನೀರನ್ನು ಫಿಲ್ ಮಾಡಿ. ಒಂದು ಗಾಜಿನ ಬಾಟ್ಲು ತೊಗೊಂಡು ಅದು ಕ್ಯಾಪ್ ಎಲ್ಲ ನೀರು ಹಾಕ್ಬಿಟ್ಟು ಅದನ್ನು ಕ್ಯಾಪನ್ನೆಲ್ಲ ಟೈಟಾಗಿ ಹಾಕ್ಬಿಟ್ಟು ಅದ್ರ ತುಂಬ ನೀರನ್ನು ತುಂಬಿ, ಕ್ಲೋಸ್ ದ ಮೌತ್ ಆಫ್ ದ ಫ್ಲಾಸ್ಕ್ ವಿತ್ ಎ ಕಾರ್ಕ್. ನೀರನ್ನು ತುಂಬಿದ ಮೇಲೆ ಗಾಜಿನ ಬಾಟ್ಲಿಗೆ ಅದ್ರ ಕ್ಯಾಪನ್ನು ಕ್ಲೋಸ್ ಮಾಡಿ. ನೌ ಪ್ಲೇಸ್ ದ ಫ್ಲಾಸ್ಕ್ ಆನ್ ಆ್ಯನ್ ಓಪನ್ ಬುಕ್ ಆ್ಯಂಡ್ ಲುಕ್ ಅಟ್ ದ ಲೆಟರ್ಸ್ ಥ್ರೂ ಇಟ್. ನೀವೆಲ್ಲರೂ ಇದನ್ನು ಮಾಡ್ಬೋದು, ತುಂಬ ಅಮೇಝಿಂಗ್ ಆಗಿ ಚೆನ್ನಾಗಿರುತ್ತೆ. ಒಂದು ಗಾಜಿನ ಬಾಟ್ಲು ನಿಮ್ಮ ಹತ್ರ ಇದ್ದರೆ ಹುಷಾರಾಗಿ, ಅಥವಾ ಟ್ರಾನ್ಸ್ಪರೆಂಟ್ ಯಾವುದೇ ಬಾಟ್ಲ್ ಇದ್ದರೂ ಅದರೊಳಗೆ ನೀರನ್ನ ಹಾಕಿ ಅದರ ಕ್ಯಾಪನ್ನು ಟೈಟಾಗಿ ಹಾಕಿ ಆ ಒಂದು ಬಾಟಲ್ನ ನಿಮ್ಮ ಬುಕ್ಸ್, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ವ, ಈ ರೀತಿ ಬುಕ್ಸ್ ಹತ್ರ ಇಟ್ಕೊಳ್ಳಿ ಹತ್ತಿರದಲ್ಲಿ. ಡು ಯು ನೋಟಿಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್? ನಿಮ್ಗೇನಾದರೂ ಅಲ್ಲಿ ಆಶ್ಚರ್ಯಕರವಾದದ್ದು ಏನಾದ್ರು ಕಾಣುತ್ತಾ? ದ ಲೆಟರ್ಸ್ ಅಪಿಯರ್ ಲಾರ್ಜರ್ ವೆನ್ ಸೀನ್ ಥ್ರೂ ಎ ಫ್ಲಾಸ್ಕ್. ಆ ಫ್ಲಾಸ್ಕ್ ಮೂಲಕ ನೀವು ಆ ಬುಕ್ಸಲ್ಲಿ ಇರ್ತಕ್ಕಂಥ ಲೆಟರ್ಸ್ನ ನೋಡಿದಾಗ ಏನಾದ್ರು ದೊಡ್ಡದಾಗಿ ಆ ಲೆಟರ್ಗಳು, ಅಕ್ಷರಗಳು ದೊಡ್ಡದಾಗಿ ಏನಾದ್ರು ಕಾಣಿಸುತ್ತಾ? ದಿಸ್ ಹ್ಯಾಪನ್ಸ್ ಬಿಕಾಸ್ ದ ಫ್ಲಾಸ್ಕ್ ಫಿಲ್ಡ್ ವಿತ್ ವಾಟರ್ ಆಕ್ಟ್ಸ್ ಲೈಕ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್. ಇದರಿಂದ ಏನಾಗುತ್ತೆ, ಗಾಜಿನ ಬಾಟಲಿಗೆ ನೀರನ್ನು ತುಂಬಿಸಿ ಅದರಿಂದ ಅಕ್ಷರಗಳನ್ನು, ಲೆಟರ್ಸ್ನ ನೋಡಿದ್ರೆ ಅದು ಒಂದು ಮಸೂರದ ರೀತಿ ವರ್ತಿಸುತ್ತೆ ಅಂತ ನಿಮ್ಗೆ ಅನಿಸುತ್ತಲ್ವಾ? ಅಂದರೆ ಮಸೂರದ ರೀತಿ ಅದು ವರ್ತಿಸುತ್ತೆ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಥರ ಮಸೂರದಂತೆ ವರ್ತಿಸುತ್ತೆ. ನಾವು ಯೂಸ್ ಎ ರಿಯಲ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಟು ಲುಕ್ ಅಟ್ ಎ ಸ್ಮಾಲ್ ಆರ್ಗಾನಿಸಮ್ಸ್. ಹಾಗಾದರೆ ನಾವು ನಿಜವಾದ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಲೆನ್ಸ್, ಮಸೂರವನ್ನು ಉಪಯೋಗಿಸ್ಕೊಂಡು ಸೂಕ್ಷ್ಮವಾದ ಸಣ್ಣ ಜೀವಿಗಳನ್ನು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಲೈಕ್ ಆ್ಯನ್ ಆ್ಯಂಟ್ ಅಂದರೆ ಒಂದು ಇರುವೆಯನ್ನು ನೋಡೋಕ್ಕೆ ಒಂದು ಬೂದ್ಗನ್ನಡಿಯನ್ನು ತೆಗೆದುಕೊಳ್ಳಿ, ಮಸೂರವನ್ನು ತಗೊಂಡ್ಕೊಂಡು ಒಂದು ಆ್ಯಂಟ್, ಇರುವೆಯನ್ನು ನೋಡಿ. ವೇರ್ ಯು ಏಬಲ್ ಟು ಸಿ ದ ಡೀಟೇಲ್ಸ್ ಆಫ್ ಇಟ್ಸ್ ಬಾಡಿ ಮೋರ್ ಕ್ಲಿಯರ್ಲಿ. ನಿಮಗೆ ಬರಿಗಣ್ಣಲ್ಲಿ ಇರುವೆ ನೋಡಿದ್ರೆ ಏನೂ ಕಾಣಿಸಲ್ಲ, ಅದ್ರ ಲೆಗ್ಸ್, ಹ್ಯಾಂಡ್ಸ್, ಮೌತು, ಅದೆಲ್ಲ, ಹೆಡ್ ಎಲ್ಲ. ಅದೇ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ಒಂದು ಇರುವೆನ ತೊಗೊಂಡು ಅದನ್ನು ಸಾಯಿಸಿಬಿಡ್ಬೇಡಿ, ಅದಕ್ಕೇನು ಡ್ಯಾಮೇಜ್ ಮಾಡಬೇಡಿ, ಅದನ್ನು ನೀಟಾಗಿ ಒಂದು ಅದಕ್ಕಾರು ಒಂದು ಸಣ್ಣ ಕಪ್ಪಿಗೋ ಏನಕ್ಕಾರೋ ಆ ಇರುವೆಯನ್ನು ಹತ್ತಿರದಿಂದ ಹಾಕ್ಕೊಂಡು, ಅಥವಾ ಅದು ಹೋಗ್ತಿರೋ ಅಂಥ ಇದರಲ್ಲೇ ಲೆನ್ಸ್ ಮೂಲಕ ಯೂಸ್ ಮಾಡಿಕೊಂಡು ಅದನ್ನು ಹತ್ತಿರದಲ್ಲಿ ನೋಡಿ, ಅದರ ಕ್ಲಿಯರ್, ಅದರ ಬಾಡಿ ಹೇಗಿದೆ, ಹೆಡ್ ಹೇಗಿದೆ, ಅದರ ಲೆಗ್ಸ್ಗಳು ಹೇಗಿದೆ, ಅದನ್ನು ಕ್ಲಿಯರಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಹೇಗಿರುತ್ತೆ ಅದರ ಡೀಟೇಲ್ಸ್ನ ತಗೊಳ್ಳಿ. ಫಾರ್ ಎ ಲಾಂಗ್ ಟೈಮ್ ಪೀಪಲ್ ವರ್ ಕ್ಯೂರಿಯಸ್ ಟು ಎಕ್ಸ್ಪ್ಲೋರ್ ದ ಟೈನಿ ಆರ್ಗಾನಿಸಮ್ಸ್ ಅರೌಂಡ್ ದ್ಯಾಮ್. ತುಂಬ ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯ ಎಷ್ಟೋ ಕುತೂಹಲಕಾರವಾದಂಥ ಎಷ್ಟೋ ಸೂಕ್ಷ್ಮಾಣು ಜೀವಿಗಳನ್ನು ನೋಡೋದಕ್ಕೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕುತೂಹಲಕಾರಿಯಾಗಿದ್ದ. ಬಟ್ ದೇ ಕುಡ್ ನಾಟ್ ಸಿ ದ್ಯಾಮ್ ವಿತ್ ದೇರ್ ನೇಕೆಡ್ ಐಸ್. ಆದರೆ ಅವನ ಕಣ್ಣಿಗೆ ಕಾಣಿಸ್ತಾನೆ ಇರಲಿಲ್ಲ ಎಷ್ಟೋ ಸೂಕ್ಷ್ಮವಾದಂತಹ ಸಣ್ಣವಾದಂತಹ ಜೀವಿಗಳು
ಅವನ ಬರಿಗಣ್ಣಿಗೆ ಕಾಣಿಸ್ತಿರ್ಲಿಲ್ಲ. ಸೊ ಹೌ ಡಿಡ್ ವಿ ಫೈನಲಿ ಡಿಸ್ಕವರ್ ದಿಸ್ ಇನ್ವಿಸಿಬಲ್ ವರ್ಲ್ಡ್? ಹಾಗಾದರೆ ನಾವು ಅಂತಿಮವಾಗಿ ಈಗ ಅಗೋಚರವಾದಂಥ ಈ ಪ್ರಪಂಚವನ್ನು ಹೇಗೆ ನೋಡೋದಕ್ಕೆ ಪ್ರಯತ್ನ ಮಾಡಿದ್ವಿ? ಡು ಯು ನೋ ವಿಚ್ scientist discovery helped us see the tiny world for the first time? ನಿಮ್ಗೇನಾದರೂ ಗೊತ್ತಿದೆಯಾ? ನಮ್ಮ ಕಣ್ಣಿಗೆ ಕಾಣದಂತಹ ಇಂಥ ಸೂಕ್ಷ್ಮವಾದ ಸಣ್ಣವಾದಂತಹ ಜೀವಿಗಳನ್ನು ಮೊಟ್ಟ ಮೊದಲ ಬಾರಿಗೆ ನಮಗೆ ನೋಡೋದಕ್ಕೆ ಸಹಾಯ ಮಾಡಿದಂತಹ ವಿಜ್ಞಾನಿ ಯಾರು ಅಂತೇಳಿ ನಿಮ್ಗೆ ಏನಾದರೂ ಗೊತ್ತಿದೆಯಾ ಅಂತೇಳಿ ಕೇಳ್ತಿದ್ದಾರೆ. ರೌಂಡ್ ಬಾಟಮ್ ಫ್ಲಾಸ್ಕ್ ಇದು. ಇದರೊಳಗೆ ನೀರು ಹಾಕೊಂಡು ಪುಸ್ತಕದ ಮೇಲೆ ಇಟ್ಟು ಈ ಥರ ನೋಡಿದ್ರೆ ಅಕ್ಷರಗಳೆಲ್ಲ ಸ್ವಲ್ಪ ಬಿಗ್ ಆಗಿ ಬಿಗ್ ಲೆಟರ್ಸ್ ಆಗಿ ಕಾಣುತ್ತೆ. ಸಿ ಎವರ್ ಯರ್ಡ್ ಆಫ್. ಎಂದಿಗೂ ನಾವು ತಿಳ್ಕೊಳ್ಬೇಕಾದಂಥದ್ದು ಇನ್ 1665 1665ರಲ್ಲಿ ಎ ಸೈಂಟಿಸ್ಟ್ ನೇಮ್ಡ್ ರಾಬರ್ಟ್ ಹುಕ್, ಒಬ್ಬ ಮಹಾನ್ ವಿಜ್ಞಾನಿಯಾದಂತಹ ರಾಬರ್ಟ್ ಹುಕ್ ಅವರು ಪಬ್ಲಿಷ್ಡ್ ಎ ಬುಕ್ ಕಾಲ್ಡ್ ಮೈಕ್ರೋಗ್ರಾಫಿಯಾ, ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ, ಪ್ರಕಟಣೆ ಮಾಡ್ತಾರೆ. ಮೈಕ್ರೋಗ್ರಾಫಿಯಾ ಆಫ್ ಸಮ್ psychological descriptions of minute bodies made by magnifying glasses with observations and enquiries thereupon. ಅಂದರೆ ಕೆಲವೊಂದು ಕಣ್ಣಿಗೆ ಕಾಣುವಂತಹ ಟೈನಿ ಆರ್ಗ್ಯಾನಿಸಮ್ಸ್ನ ಮಸೂರದ ಮೂಲಕ ಲೆನ್ಸ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಮೂಲಕ ನಾವು ಅವುಗಳ ವೀಕ್ಷಣೆಯನ್ನು ಮಾಡಿ ಎನ್ಕ್ವೈರೀಸ್ ಅವುಗಳ ತನಿಖೆಯನ್ನು ನಡೆಸ್ಬೋದು ಅಂತೇಳಿ ಒಂದು ಬುಕ್ಕನ್ನು ಪ್ರಕಟಣೆ ಮಾಡ್ತಾರೆ. ಬೈ ರಾಬರ್ಟ್ ಹುಕ್, ಫೆಲೋ ಆಫ್ ದ ರಾಯಲ್ ಸೊಸೈಟಿ, ನಾನ್ ಪಯೋಫಿಸ್ ಅಕ್ಯೂಟ್ ಕ್ವಾಂಟಮ್ ಕಂಟೆಂಡರ್ ಲೆನ್ಸೆಂಟ್ ನಾನ್ ಲೆಮನ್ ಇನ್ ಇಟ್ಸಿರೋ ಕಾಂಟಿಮೆನಾನ್ಸ್ ಲಿಪೋಸ್ ಇನೋ ಆರಾಟ್ ಈ ರೀತಿ ಇರ್ತಕ್ಕಂತಹ ಒಂದು ಬುಕ್ಕನ್ನು ಪ್ರಕಟಣೆ ಮಾಡ್ತಾರೆ. ಲಂಡನ್ ಪ್ರಿಂಟೆಡ್ ಬೈ 70 ಮಾರ್ಟಿನ್ ಆ್ಯಂಡ್ 7A ಅಲೆಫ್ರೆ ಪ್ರಿಂಟರ್ಸ್ ಟು ದ ರಾಯಲ್ ಸೊಸೈಟಿ ಆ್ಯಂಡ್ ಆರ್ ಟು ಬಿ ಫೋಲ್ಡ್ ಅಟ್ ದ ಶಾಪ್ ಅಟ್ ದ ಬೆಲ್ ಇನ್ ಎಸ್ ಪಾಲ್ಸ್ ಚರ್ಚ್ ಯಾರ್ಡ್. ಈ ಬುಕ್ ಪ್ರಕಟಣೆ ಮಾಡಿದವರು ಮತ್ತು ಪ್ರಿಂಟೆಡ್ ಮಾಡಿದವರು, ಇದನ್ನು ಬರೆದಂಥವರು ರಾಬರ್ಟ್ ಹುಕ್ ಅವರು. ಈ ವಾಸ್ ಎ ಕೇರ್ಫುಲ್ ಅಬ್ಸರ್ವರ್. ರಾಬರ್ಟ್ ಹುಕ್ ಒಬ್ಬ ಅತ್ಯುತ್ತಮವಾದಂತಹ ತುಂಬ ಜಾಗರೂಕವಾದಂಥ ವೀಕ್ಷಣೆಕಾರ ಆ್ಯಂಡ್ ಎ ಸ್ಕಿಲ್ಡ್ ಆರ್ಟಿಸ್ಟ್ ಆ್ಯಂಡ್ ಎ ಅದ್ಭುತವಾದಂಥ ಕಲೆಗಾರನೂ ಹೌದು. ಇನ್ ದಿಸ್ ಬುಕ್ ಈ ಶೋಡ್ ಡೀಟೇಲ್ ಡ್ರಾಯಿಂಗ್ಸ್ ಆಫ್ ಟೈನಿ ಥಿಂಗ್ಸ್ ದಟ್ ಪೀಪಲ್ ಆ್ಯಂಡ್ ಹ್ಯಾಡ್ ನೆವರ್ ಸೀನ್ ಬಿಫೋರ್. ಒಬ್ಬ ಮನುಷ್ಯ ಎಂದೂ ನೋಡಿಲ್ಲದೆ ಇರ್ತಕ್ಕಂತಹ, ಯಾವತ್ತೂ ನೋಡಿಲ್ಲದೆ ಇರ್ತಕ್ಕಂಥ ಸಣ್ಣ ಸೂಕ್ಷ್ಮಾಣು ಜೀವಿಗಳ ಒಂದು ಡ್ರಾಯಿಂಗ್ಸ್ದ ಕಂಪ್ಲೀಟ್ ಸಂಪೂರ್ಣವಾದ ಡೀಟೇಲ್ಸನ್ನು, ಅದರ ಒಂದು ಚಿತ್ರಣವನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ. ಥಿಂಗ್ಸ್ ಈ ಸಾ ಯೂಸಿಂಗ್ ಎ ಟೂಲ್ ವಿ ನೌ ಕಾಲ್ ಎ ಮೈಕ್ರೋಸ್ಕೋಪ್. ಆ ಕಣ್ಣಿಗೆ ಕಾಣುವಂಥ ಸೂಕ್ಷ್ಮಾಣು ಜೀವಿಗಳನ್ನು, ಸೂಕ್ಷ್ಮವಾದಂತಹ ಸಣ್ಣ ಒಂದು ಜೀವಿಗಳನ್ನು ನೋಡೋದಕ್ಕೆ ಯೂಸ್ ಮಾಡ್ತಕ್ಕಂತಹ ಟೂಲನ್ನು ಏನಂತ ಕರೆದ್ರು? ಮೈಕ್ರೋಸ್ಕೋಪ್ಸ್, ಸೂಕ್ಷ್ಮದರ್ಶಕ ಅಂತೇಳಿ ಅದಕ್ಕೆ ಹೆಸರನ್ನು ಇಟ್ಟರು. ಇಸ್ ಮೈಕ್ರೋಸ್ಕೋಪ್ ಮೇಡ್ ಥಿಂಗ್ಸ್ ಲುಕ್ 200 to 300 times bigger than what one could see with the unaided eye. ಈ ಒಂದು ಮೈಕ್ರೋಸ್ಕೋಪ್ನ ವಿಶೇಷತೆ ಏನಕ್ಕಪ್ಪ ಇದನ್ನು ತಯಾರು ಮಾಡಿದ್ರು ಅಂದರೆ, ಅದರಿಂದ ಯಾವ ಸೂಕ್ಷ್ಮಾಣು ಜೀವಿಗಳನ್ನ, ಸಣ್ಣ ಜೀವಿಗಳನ್ನ ಹೇಗೆ ನೋಡ್ಬೋದಿತ್ತು? ಲುಕ್ 200 to 300 times ಬಿಗ್ಗರ್. ನಮ್ಮ ಬರಿಗಣ್ಣಿಗೆ ಕಾಣುತ್ತಲ್ಲ ಸಣ್ಣದಾದ ಒಂದು ಜೀವಿ, ಅದರ 200ರಿಂದ 300 ಪಟ್ಟು ದೊಡ್ಡದಾಗಿ ಕಾಣಿಸುವಂತಹ ಒಂದು ಸರಳವಾದಂತಹ ಒಂದು ಅದ್ಭುತವಾದಂತಹ ಸೂಕ್ಷ್ಮದರ್ಶಕವನ್ನು ಇವರು ತಯಾರು ಮಾಡಿದ್ರು. ಒನ್ ಡೇ ಹಿ ಲುಕ್ಡ್ ಅಟ್ a thin slice of cork and saw it was made of many small empty spaces. ಒಂದಿನ ಏನು ಮಾಡಿದ್ರು ಅವರು? ಈ ಮೈಕ್ರೋಸ್ಕೋಪ್ ಮೂಲಕ, ಸೂಕ್ಷ್ಮದರ್ಶಕದ ಮೂಲಕ ಒಂದು ಕಾರ್ಕನ್ನು ನೋಡಿದ್ರು. ಅದರಲ್ಲಿ ಅವ್ರಿಗೆ ಮೆನಿ ಸ್ಮಾಲ್ ಎಂಟಿ ಸ್ಪೇಸಸ್, ಎಷ್ಟೋ ಖಾಲಿ ಕೋಣೆಗಳು, ಎಂಟಿ ಸ್ಪೇಸಸ್ ಕಾಣಿಸ್ತು, ಸಣ್ಣ ಸಣ್ಣದಾದ ಖಾಲಿ ಕೋಣೆಗಳು. ದೀಸ್ ಕಂಪಾರ್ಟ್ಮೆಂಟ್ಸ್ ರಿಮೈಂಡೆಡ್ ಆಫ್ ಎ ಹನಿ ಕೋಮ್. ಈ ರೀತಿ ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ಸ್ ಕಾಣಿಸ್ತಲ್ಲ ಅವ್ರಿಗೆ, ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ಸ್ಗಳು, ಇದನ್ನು ಹನಿಕುಮ್, ಜೇನುಗೂಡು
ಜೇನುಗೂಡಿನಂತಹ ರಚನೆ ಅಂತೇಳಿ ಕರೆದ್ರು. ಯಾರೋ ರಾಬರ್ಟ್ ಹುಕ್ ಅವರು. ಈ ರೀತಿ ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಇದನ್ನ ಜೇನುಗೂಡು ಅಂತೇಳಿ ಕರೆದ್ರು, ಹನಿಕೂಮ್ ಅಂತೇಳಿ ಕರೆದ್ರು. ಈ ಡ್ರಾ ವಾಟ್ ಈ ಸಾ ಆ್ಯಂಡ್ ಕಾಲ್ಡ್ ಈಚ್ ಸ್ಮಾಲ್ ಸ್ಪೇಸ್ ಎ ಸೆಲ್. ಅವ್ರು ಏನನ್ನ ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರು, ಸಣ್ಣ ಸಣ್ಣ ಕೋಣೆಗಳನ್ನ ಅದನ್ನು ಡ್ರಾ ಮಾಡಿ ಬರೆದು ಆ ಒಂದು ಸಣ್ಣ ಸಣ್ಣ ಕೋಣೆಗಳಿಗೆ ಅವರು ಸೆಲ್ ಅಂತೇಳಿ ಹೆಸರಿಟ್ಟರು. ದಿಸ್ ವಾಸ್ ದ ಫಸ್ಟ್ ಟೈಮ್ ದ ವರ್ಡ್ ಸೆಲ್ ವಾಸ್ ಯೂಸ್ಡ್ ಇನ್ ಸೈನ್ಸ್ ಟು ಡಿಸ್ಕ್ರೈಬ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ಇದೇ ನಮ್ಮ ವಿಜ್ಞಾನದ ಮೊಟ್ಟ ಮೊದಲ ಅದ್ಭುತವಾದಂತಹ ವಿಜ್ಞಾನ ಪ್ರಪಂಚದ ಅದ್ಭುತವಾದಂತಹ ಒಂದು ಜೀವಿಗಳ ಕುರಿತು ನಡೆಸಿದಂತಹ ಜೀವಿಗಳ ಮೂಲಭೂತ ವಾದಂತಹ ಒಂದು ಕೋಶ ಅಂತೇಳಿ ಮೊಟ್ಟ ಮೊದಲ ಬಾಗಿ ಕಂಡುಹಿಡಿದಿದ್ದು, ಪ್ರಪಂಚದಲ್ಲೇ ಮೊಟ್ಟ ಮೊದಲವಾಗಿ ಯೂಸ್ ಆದಂತಹ ವರ್ಡ್. ಅಂದರೆ ಜೀವಕೋಶಗಳಿಗೆ ಸೆಲ್ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೆಸರನ್ನು ಇಟ್ಟಂತಹ ಒಂದು ಜೀವ ವಿಜ್ಞಾನ ಪ್ರಪಂಚದ ಒಂದು ಅದ್ಭುತ. ಅರೌಂಡ್ ದ ಸೇಮ್ ಟೈಮ್ 1660 years, ಆಂಟೋನಿಯಾ ವ್ಯಾನ್ ಲೆವೆನ್ಹಾಕ್. ಅದೇ ಟೈಮ್ನಲ್ಲಿ 1660ರಲ್ಲಿ ಆಂಟೋನಿಯಾ ಲೆವೆನ್ಹಾಕ್ ಎಂಬುವರು ಎ ಡಚ್ ಸೈಂಟಿಸ್ಟ್, ಇವರು ಡಚ್ನ ವಿಜ್ಞಾನಿ, ಮೇಡ್ ಎ ಬೆಟರ್ ಲೆನ್ಸಸ್ ದಟ್ ಅಲೌಡ್ ಹಿಮ್ ಟು ಬಿಲ್ಡ್ ಮೋರ್ ಯೂಸ್ಫುಲ್ ಮೈಕ್ರೋಸ್ಕೋಪ್. ಇವರು ಇನ್ನೂ ಅತ್ಯುತ್ತಮವಾದಂತಹ ಒಂದು ಸೂಕ್ಷ್ಮದರ್ಶಕವನ್ನು, ಅಂದರೆ ಅತ್ಯುತ್ತಮವಾದಂಥ ಲೆನ್ಸ್ಗಳು, ಮಸೂರಗಳನ್ನ ಉಪಯೋಗಿಸ್ಕೊಂಡು ಒಂದು ಮೈಕ್ರೋಸ್ಕೋಪ್ನ ಕಂಡುಹಿಡಿದ್ರು. ಈ ವಾಸ್ ದ ಫಸ್ಟ್ ಪರ್ಸನ್ಸ್ ಟು ಕ್ಲಿಯರ್ಲಿ ಸಿ ಆ್ಯಂಡ್ ಡಿಸ್ಕ್ರೈಬ್ ಟೈನಿ ಲಿವಿಂಗ್ ಥಿಂಗ್ಸ್ ಲೈಕ್ ಎ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಲಡ್ ಸೆಲ್ಸ್. ಅಂದರೆ ಪ್ರಪಂಚದಲ್ಲಿ ತುಂಬ ಕ್ಲಿಯರ್ ಆಗಿ, ತುಂಬ ಸ್ಪಷ್ಟವಾಗಿ ಒಂದು ಸಣ್ಣ ಸೂಕ್ಷ್ಮಾಣು ಜೀವಿಗಳನ್ನ, ಅಂದರೆ ಅದು ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಬ್ಲಡ್ ಸೆಲ್ಸು, ರಕ್ತದ ಕಣಗಳನ್ನ ಕ್ಲಿಯರ್ ಆಗಿ, ಅತ್ಯುತ್ತಮವಾಗಿ, ಸಂಪೂರ್ಣವಾಗಿ, ಒಂದು ಸ್ಪಷ್ಟವಾಗಿ ಒಂದು ಜೀವಕೋಶಗಳನ್ನ ಮೊಟ್ಟ ಮೊದಲ ಬಾರಿಗೆ ನೋಡೋದಕ್ಕೆ ಸಹಾಯ ಮಾಡಲು ತಯಾರಿಸಿದಂತಹ ಒಂದು ಸ್ಪಷ್ಟವಾದ ಮೈಕ್ರೋಸ್ಕೋಪ್ನ ಕಂಡುಹಿಡಿದವರು ಲೆವೆನ್ಹಾಕ್ ಅವರೇ. ಬಿಕಾಸ್ ಆಫ್ ದಿಸ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ಮೈಕ್ರೋಬಯಾಲಜಿ. ಹಾಗಾಗಿ ಲೆವೆನ್ಹಾಕ್ ಅವ್ರನ್ನ ಏನಂತ ಕರೀತಾರೆ, ಸೂಕ್ಷ್ಮಾಣು ಜೀವಿ ಶಾಸ್ತ್ರದ ಪಿತಾಮಹ. ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಸ್ಪಷ್ಟವಾಗಿ ನೋಡೋದಕ್ಕೆ, ಕಾಣುವಂತೆ, ನೋಡೋದಕ್ಕೆ ಸಹಾಯ ಮಾಡುವಂತೆ ಕಂಡುಹಿಡಿದವರು ಇವರೇ ಅಲ್ವಾ. ಹಾಗಾಗಿ ಆಂಟೋನಿಯಾ ಲೆವೆನ್ಹಾಕ್ ಅವ್ರನ್ನ ಏನಂತ ಕರೀತಾರೆ, ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತೇಳಿ ಕರೀತಾರೆ, ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ. ಆಯ್ತಾ? ಸಿ ಮೈಕ್ರೋಗ್ರಾಫಿಯಾ ಬುಕ್ ಫಸ್ಟ್ ಇದು ಈ ಬುಕ್ಕು. ಹಾಗೆ ಮೈಕ್ರೋಸ್ಕೋಪ್ ಆಫ್ ರಾಬರ್ಟ್ ಹುಕ್ ಕಂಡುಹಿಡಿದಂತಹ ಮೈಕ್ರೋಸ್ಕೋಪ್ ಇದು ನೋಡಿ. ಲೆನ್ಸ್ಗಳು, ಇದೆಲ್ಲ ಲೆನ್ಸ್, ಇವುಗಳನ್ನ ಬಳಸ್ಕೊಂಡು, ಮತ್ತು ಇಲ್ಲೂ ಲೆನ್ಸ್ ಇರುತ್ತೆ, ಇದನ್ನು ಬಳಸ್ಕೊಂಡು ಫಸ್ಟ್ ತಯಾರು ಮಾಡಿದಂಥ ಮೈಕ್ರೋಸ್ಕೋಪು. ಆ್ಯಂಡ್ ಕಾರ್ಕ್ ಸೆಲ್ ಆಸ್ ಎ ಪಬ್ಲಿಷ್ಡ್ ಇನ್ ದ ಮೈಕ್ರೋಗ್ರಾಫಿಯಾ. ಅವ್ರು ಕಾರ್ಕ್ ಸೆಲ್ ನೋಡಿದ್ರಲ್ಲ, ಸಣ್ಣ ನೋಡಿ, ಜೇನುಗೂಡಿನಂಥ ರಚನೆಗಳು, ಸಣ್ಣ ಸಣ್ಣ ಸೆಲ್ಗಳು, ಕೋಣೆಗಳನ್ನು, ಖಾಲಿ ಎಂಟಿ ಸ್ಪೇಸಸ್ನ ಅವ್ರು ನೋಡಿದಂಥದ್ದು. ಇದು ಕಾರ್ಕ್ ಸೆಲ್ಸ್. ಈ ಚಿತ್ರವನ್ನು ಕೊಟ್ಟಿದ್ದಾರೆ. ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು 2.1 ವಾಟ್ ಇಸ್ ದ ಸೆಲ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾಡಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಮಾಡಿ. ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು, ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ, ಕನ್ನಡ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ಡಿಫೈನ್ ಲೆನ್ಸ್. How long time the peoples used to see small things. ಸ್ಮಾಲ್ ಥಿಂಗ್ಸ್ಗಳನ್ನ ನೋಡೋದಕ್ಕೆ ಲಾಂಗ್ ಇಯರ್ಸಲ್ಲಿ ಪೀಪಲ್ಸ್ ಏನೇನು ಯೂಸ್ ಮಾಡ್ತಿದ್ರು ಅಂತ ಬರೀರಿ. ಆರ್ಗಾನಿಸಮ್ಸ್. ಡಿಫೈನ್ ಆರ್ಗಾನಿಸಮ್ಸ್. ಆ್ಯಂಡ್ ಈ ಎಕ್ಸ್ಪೆರಿಮೆಂಟ್ನ ಪ್ರತಿಯೊಬ್ಬರು ಮಾಡಿ. ಆ್ಯಂಡ್ ರೈಟ್ ದ ನೇಮ್ ಆಫ್ ದ ಬುಕ್ ದ ರಾಬರ್ಟ್ ಹುಕ್ ಪಬ್ಲಿಷ್ಡ್. ವಿಚ್ ಬುಕ್ ದ ರಾಬರ್ಟ್ ಹುಕ್ ಪಬ್ಲಿಷ್ಡ್. ಎ
write a short note on the scientist of Robert Hooke. Short note ಬರೀರಿ ರಾಬರ್ಟ್ ಹುಕ್ ಅವ್ರ ಬಗ್ಗೆ. Who is the father of microbiology? ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಇದಕ್ಕೆ LBA ನೋಟ್ಸನ್ನು ನಾನು ಕೊಡ್ತೀನಿ. ಥ್ಯಾಂಕ್ ಯು.